ಓವಲ್ನ ಐತಿಹಾಸಿಕ ಮೈದಾನದಲ್ಲಿ ನಡೆದಂತಹ 5ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಐತಿಹಾಸಿಕ ಜಯ ದಾಖಲಿಸಿದೆ. ಭಾರತ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ಈ ಪಂದ್ಯದ ಗೆಲುವಿನ ಕ್ರೆಡಿಟ್ ಅನ್ನ ವೇಗಿಗಳಾದ ಮೊಹಮ್ಮದ್ ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ಅವರಿಗೆ ಅರ್ಪಿಸಿದ್ದಾರೆ. ಪಂದ್ಯದ ನಂತರ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿರೋ ಶುಭ್ಮನ್ ಗಿಲ್, ಸಿರಾಜ್ ಅವರಂತಹ ಬೌಲರ್ಗಳು ನಾಯಕನ ಹೊಣೆಗಾರಿಕೆಯನ್ನ ಈಸಿ ಮಾಡ್ತಾರೆ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. पहले भी बोलता था कि हम वी ओनली बिलीव इन सिराज भाई. ये अगर ये मैच जिस तरीके से इसने एफर्ट डाला, ये मैच अगर हम हार भी जाते डेफिनेटली लो होते, बट द रिस्पेक्ट ही हैज इन द ड्रेसिंग रूम वो इसकी वजह से कम नहीं होती, बिकॉज ही इज अर्नड इट ओवर अ पीरियड ऑफ ईयर्स. एक मोमेंट कांट डिफाइन और आपकी रिस्पेक्ट उसकी वजह से कम नहीं होती है. ही इज वर्कड सो हार्ड फॉर ओवर अ पीरियड ऑफ 4-5 years and he's earned that. ಮ್ಯಾಚ್ನ ಕಠಿಣ ಪರಿಸ್ಥಿತಿಗಳು ಬಂದಾಗ ನಾಯಕನ ಟೆನ್ಷನ್ ಜಾಸ್ತಿ ಆಗುತ್ತೆ. ಇಂಥ ಟೈಮ್ನಲ್ಲಿ ಸಿರಾಜ್ ಅವರಂತಹ ಎಕ್ಸ್ಪೀರಿಯನ್ಸ್ಡ್ ಬೌಲರ್ಗಳು ನಾಯಕನ ಹೆಲ್ಪ್ಗೆ ಬರ್ತಾರೆ. ಎದುರಾಳಿ ತಂಡದ ವಿಕೆಟ್ಗಳನ್ನು ಕಬಳಿಸುವ ಮೂಲಕ ನಾಯಕನ ಮೇಲಿನ ಒತ್ತಡವನ್ನ ಕಮ್ಮಿ ಮಾಡ್ತಾರೆ ಅಂತ ಶುಭ್ಮನ್ ಗಿಲ್ ಹೇಳಿದ್ದಾರೆ. ನಿಜಕ್ಕೂ ಇದು ರೋಚಕ ಪಂದ್ಯ ಆಗಿತ್ತು. ಅಂತಿಮ ಕ್ಷಣದ ತನಕ ಗೆಲುವು ಯಾರದ್ದಾಗುತ್ತೆ ಅನ್ನೋ ಪ್ರಶ್ನೆ ಎಲ್ರಿಗೂ ಇತ್ತು. ಈ ಗೆಲುವು ತುಂಬಾ ದಿನದ ತನಕ ನಮಗೆ ನೆನಪಲ್ಲಿ ಉಳಿಯುತ್ತೆ. ಒಂದು ತಂಡವಾಗಿ ನಾವು ಒಳ್ಳೆ ಪ್ರದರ್ಶನ ನೀಡುವಲ್ಲಿ ಸಕ್ಸಸ್ ಆಗಿದ್ದೀವಿ. ಮೊಹಮ್ಮದ್ ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ಅವರ ಪ್ರದರ್ಶನ ಈ ಪಂದ್ಯದ ಹೈಲೈಟ್ಸ್ ಅಂತ ಗಿಲ್ ಮಾತನಾಡಿದ್ರು. ಹಾಗೆ ಅವರ ಪಕ್ಕದಲ್ಲೇ ಕೂತಿದ್ದ ಸಿರಾಜ್ ಕೂಡ ಮಾತನಾಡಿ, ನಾಯಕ ಶುಭ್ಮನ್ ಗಿಲ್ ಮತ್ತು ನನಗೆ ಪರಸ್ಪರ ವಿಶ್ವಾಸ ಇತ್ತು. ನಾವು ಈ ಪಂದ್ಯವನ್ನ ಗೆಲ್ತೀವಿ ಅನ್ನೋ ವಿಶ್ವಾಸ ಇಬ್ಬರಲ್ಲೂ ಮನೆ ಮಾಡಿತ್ತು. ಹಾಗೆ ಇಡೀ ತಂಡ ಕೂಡ ಒಳ್ಳೆ ಆಟ ಆಡಿ ಜಯ ಸಾಧಿಸಿದೆ ಅಂತ ಹೇಳಿದ್ರು. सर, आप जैसे बोले आपने कि इंडोरेंस के बारे में, सर मैंने बहुत एक अच्छी नीयत से अपनी मेहनत की है अपने गेम के पीछे. मैं किसी का बुरा नहीं चाहता हूँ. तो ये मेरा एक ही माइंडसेट रहता है कि आप जब 1.4 बिलियन इस दुनिया में से आप सेलेक्ट होते हैं 11 में, तो आप मतलब इट्स बिग थिंग. आप एक कंट्री को रिप्रेजेंट कर रहे हो. तो ये मेरे माइंड में रहता है कि हमेशा कि मैं अपनी कंट्री के लिए क्या बेस्ट कर सकता हूँ. आज जैसा मैच जीते 1.4 बिलियन पीपल और पूरे के चेहरे पे आज हंसी है. तो ये चीज़ बोलूँगा कि आप जितना हो सके अपने गेम के लिए आप ऑनेस्ट रहिए. अपने जो भी आप वर्क कर रहे हो उसके ऊपर आप बिलीव करो कि मैं कर सकता हूँ. तो ये चीज़ इम्पोर्टेंट है एज ए प्रोफेशनल प्लेयर के लिए कि आप बिलीव बहुत ही इम्पोर्टेंट है. ಪಂದ್ಯ ಕೊನೆ ತನಕ ರೋಚಕತೆಯನ್ನು ಕಾಪಾಡಿಕೊಂಡಿತ್ತು. ಗೆಲುವಿನ ಸಮೀಪಕ್ಕೆ ಬಂದಾಗ ಆಟಗಾರರ ಮನಸ್ಸಲ್ಲಿ ಸಹಜವಾಗಿ ಒಂದು ರೀತಿ ಟೆನ್ಷನ್ ಇರುತ್ತೆ, ದುಃಖ ಕೂಡ ಇರುತ್ತೆ. ಆದರೆ ಅಂತಹ ಪ್ರೆಷರ್ ಅನ್ನ ನಿಭಾಯಿಸುವಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಲ್ಲಿ ನಾವು ಸಕ್ಸಸ್ ಆಗಿದ್ದು ಖುಷಿ ಕೊಟ್ಟಿದೆ ಅಂತ ಸಿರಾಜ್ ಹೇಳಿದ್ರು. ಸಿರಾಜ್ ಅವರ ಪ್ರದರ್ಶನಕ್ಕೆ ಮನಸೋತಿರೋ ಅಭಿಮಾನಿಗಳು ಅವರನ್ನ ಪೊಲೀಸ್ ಕಮಿಷನರ್ ಸಿರಾಜ್ ಅಂತ ಕೂಡ ಈಗಾಗಲೇ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಓವಲ್ನಲ್ಲಿ ನಡೆದಂತಹ 5ನೇ ಟೆಸ್ಟ್ ಪಂದ್ಯದ ಕೊನೆಯ ದಿನದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಗೆಲುವಿಗೆ ಬೇಕಾಗಿದ್ದಿದ್ದು 35 ರನ್. ಭಾರತ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. 35 ರನ್ ತಲುಪೋದರ ಒಳಗಾಗಿ ಕೊನೆಯ 4 ವಿಕೆಟ್ಗಳನ್ನು ಕಬಳಿಸುವಲ್ಲಿ ಯಶಸ್ವಿಯಾದ ಭಾರತ ಕೇವಲ 6 ರನ್ಗಳ ಅಂತರದಿಂದ ಈ ಪಂದ್ಯವನ್ನ ಗೆದ್ದುಕೊಂಡಿದೆ. ಈ ಮೂಲಕ ಐತಿಹಾಸಿಕ ಗೆಲುವನ್ನ ಭಾರತ ತನ್ನದಾಗಿಸಿಕೊಂಡಿದೆ. ಇನ್ನು ಸಿರಾಜ್ ಗೆಲುವಿನ ಸೀಕ್ರೆಟ್ ಬಗ್ಗೆ ಕೂಡ ಮಾತನಾಡಿದರು. ಬೆಳಿಗ್ಗೆ ಪ್ರತಿದಿನ 8 ಗಂಟೆಗೆ ಎದ್ದೇಳ್ತಾ ಇದ್ದೆ, ಆದರೆ ಇವತ್ತು 6 ಗಂಟೆಗೇನೆ ಎದ್ದೆ. ಎದ್ದ ತಕ್ಷಣ ಫೋನ್ನಲ್ಲಿ ಗೂಗಲ್ ಓಪನ್ ಮಾಡಿದೆ. ಅದರಲ್ಲಿ ಬಿಲೀವ್ ಅನ್ನೋ ಎಮೋಜಿಯನ್ನ ನೋಡಿ ಅದನ್ನೇ ನಾನು ವಾಲ್ ಪೇಪರ್ಗೆ ಹಾಕೊಂಡೆ. ನಂತರ ನಾನು ದೇಶಕ್ಕಾಗಿ ಖಂಡಿತ ಇದನ್ನ ಮಾಡ್ತೀನಿ ಅಂತ ನನಗೆ ನಾನೇ ಹೇಳ್ಕೊಂಡೆ. ಇದು ನನ್ನ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಸಿರಾಜ್ ಮಾತನಾಡಿದ್ದಾರೆ. ನನ್ನ ಏಕೈಕ ಪ್ಲಾನ್ ಏನಂದ್ರೆ ಉತ್ತಮ ಲೆಂತ್ ಬೌಲಿಂಗ್ ಮಾಡೋದು. ನಾನು ವಿಕೆಟ್ ತೆಗೆದುಕೊಳ್ತೀನೋ ಅಥವಾ ರನ್ ಕೊಡ್ತೀನೋ ಅನ್ನೋದು ನನಗೆ ಮುಖ್ಯ ಅಲ್ಲ ಅಂತ ಗೆಲುವಿನ ಸೀಕ್ರೆಟ್ ಬಗ್ಗೆ ಮಾತನಾಡಿದ್ದಾರೆ ಸಿರಾಜ್. बिना बिलीव के कुछ नहीं हो सकता. जैसा आज मॉर्निंग में उठा था, मैं अपने गूगल से ये चीज निकली क्योंकि मैंने को पता था कि मैं कर सकता हूँ. कि जैसा आज मैं हमेशा 8 बजे उठता था, तो आज मुझे 6 बजे नींद हुशार हो गई. तो मैंने यही सोचा कि मैं कर सकता हूँ. तो फिर गया गूगल पे सर्च किया कि मैं ये इमोजी लिया और मेरे वॉलपेपर पे. तो बिलीव सिस्टम इज वेरी इंपॉर्टेंट. सेलिब्रेशन भी वैसे ही.